ಧ್ರುವ ಸರ್ಜಾ ಅವ್ರ ಬಗ್ಗೆ ಒಂದು ಪಾಸಿಟಿವ್ ವಿಚಾರ ಇದೆ. ಹಾಯ್ ಹಲೋ ನಮಸ್ಕಾರ. ಚಾನಲ್ ಅಲ್ಲಿ ರೀಸೆಂಟ್ ಆಗಿ ಬಂದ 2 ಸಿನಿಮಾದ ರಿವ್ಯೂ ಹಾಗೆ ವೆಬ್ ಸೀರೀಸ್ ರಿವ್ಯೂ ಪೋಸ್ಟ್ ಆಗಿದೆ. ರಿವ್ಯೂಗಳು ಅಪ್ಲೋಡ್ ಆಗ್ತಾನೆ ಇದೆ. ಕಂಟೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ತಿಳಿಸಿದ್ರೆ ಇನ್ನ ಹೆಚ್ಚು ಒಳ್ಳೆ ಕಂಟೆಂಟ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಂಗೆ ಆಗತ್ತೆ. ವಿಡಿಯೋ ವಿಚಾರಕ್ಕೆ ಬರೋಣ. ಆದ್ರೆ ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಧ್ರುವ ಸರ್ಜಾ ಅಂದ ತಕ್ಷಣ ಈಗ ಅವರು ಕೊಟ್ಟಿರೋ ರೀಸೆಂಟ್ ಮೂವೀಸ್ ನೆನಪಾಗುತ್ತೆ ಅಂಡ್ ಆ ಸಿನಿಮಾಗಳು ಹಿಟ್ ಆಗ್ಲಿಲ್ಲ, ಬೇಡ ಈ ತರ ಸಿನಿಮಾಗಳು ಅನ್ನೋ ಒಪಿನಿಯನ್ ಇದೆ. ಬಟ್ ಒಂದು ಟೈಮಲ್ಲಿ ಧ್ರುವ ಸರ್ಜಾ ಅಂದ ತಕ್ಷಣ ಅಷ್ಟು ಕಡಿಮೆ ಸಿನಿಮಾದಲ್ಲಿ ಒಂದು ಫ್ಯಾನ್ ಬೇಸ್ ಅಂತ ಕ್ರಿಯೇಟ್ ಆಯ್ತಲ್ಲ ಅಂತ ತುಂಬಾ ಜನ ಮಾತಾಡ್ತಾ ಇದ್ರು. ಬಟ್ ಆ ಒಂದು ಸಕ್ಸಸ್ಗೆ ಪ್ರಾಬ್ಲಮ್ ಆಗಿದ್ದು ಇವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಅಂತ ಹೇಳ್ಬೋದು. ಮತ್ತೆ ಇವರ ಸಿನಿಮಾಗಳು ರಿಲೀಸ್ ಆಗೋದಕ್ಕೆ ತುಂಬಾ ಟೈಮ್ ಆಗುತ್ತೆ ಅಂಡ್ ಬಂದಂತಹ ಸಿನಿಮಾಗಳು ವರ್ಕ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಸಿನಿಮಾ ಬರೋದು ಲೇಟ್ ಆಗುತ್ತೆ. ಆಗ ಆಡಿಯನ್ಸ್ ಜೊತೆ ಇರೋ ಕನೆಕ್ಷನ್ ಸ್ಟ್ರಾಂಗ್ ಆಗಿ ಉಳಿಯೋದಿಲ್ಲ. ಫಾರ್ ಎಕ್ಸಾಂಪಲ್ KD ಸಿನಿಮಾ ನವೆಂಬರ್ 2025 ಅಂದ್ರು, ಈಗ ಏಪ್ರಿಲ್ 30ಗೆ ಹೋಗಿದೆ. ಈ ತರ ಆಗ್ಬಾರ್ದು ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಏನಾದ್ರೂ ರೀಸನ್ ಇರೋದಕ್ಕೆ ಪೋಸ್ಟ್ಪೋನ್ ಆಗಿರತ್ತೆ, ಬಟ್ ಲೇಟ್ ಆಗದೆ ಇದ್ರೆ ಚೆನ್ನಾಗೆ ಅನ್ನೋದು ನನ್ನ ಒಪಿನಿಯನ್. ಮತ್ತೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ಇವರು ಸೆಲೆಕ್ಟ್ ಮಾಡ್ತಾ ಇರೋ ಸ್ಕ್ರಿಪ್ಟ್ ಒಂದ್ ಕಡೆ ಆದ್ರೆ ಕ್ಯಾರೆಕ್ಟರ್ ಅದೇ ತರ ಇರ್ತವೆ. ಅಂದ್ರೆ ಡೈಲಾಗ್ಸ್ ಇಂದ ಅವ್ರು ಏನ್ ಫೇಮಸ್ ಆಗಿದ್ರು ಈಗ ಅದೇ ಸ್ವಲ್ಪ ಚೇಂಜ್ ಆಗ್ಲಿ, ಬೇರೆ ತರ ಅವರನ್ನ ನೋಡೋದಕ್ಕೆ ಆಡಿಯನ್ಸ್ ಕಾಯ್ತಾ ಇದಾರೆ ಅಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಮಾರ್ಟಿನ್ ಅಲ್ಲಿ ನೇವಿ ಆಫೀಸರ್ ಕ್ಯಾರೆಕ್ಟರ್ ಇದೆ ಅಲ್ಲ, ಆ ತರ ಅಂತ ಹೇಳ್ಬೋದು. ಮತ್ತೆ ಕ್ರಿಮಿನಲ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದೆ, ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದೆ. ಅಲ್ಲೂ ಸಹ ಅದೇ ತರಹದ ಕ್ಯಾರೆಕ್ಟರ್ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಬಿಕಾಸ್ ರಿಲೀಸ್ ಆದ ಮೇಕಿಂಗ್ ವಿಡಿಯೋ ಇಂದ ಮತ್ತೆ ರೀಸೆಂಟ್ ಆಗಿ ಒಂದು ಈವೆಂಟ್ ಅಲ್ಲಿ ಅವರು ಹೇಳಿದ ಡೈಲಾಗ್ ಇಂದ. ಬಟ್ ಸ್ಟಿಲ್ ಅದನ್ನ ನೋಡಿ ಏನು ಡಿಸೈಡ್ ಮಾಡೋದಕ್ಕೆ ಆಗಲ್ಲ. ಸಿನಿಮಾದ ಟೀಸರ್ ಅವ್ರ ಟ್ರೈಲರ್ ಬರೋ ತನಕ ಕಾಯ್ಬೇಕು. ಕನ್ಸರ್ನ್ ಏನಂದ್ರೆ ಸಿನಿಮಾ ಚೆನ್ನಾಗಾಗ್ಲಿ ಅಂತ ಅಷ್ಟೇ. ಅಂಡ್ ದ ಲಾಸ್ಟ್ ಒನ್, ಚಾರ್ಲಿ ಡೈರೆಕ್ಟರ್ ಜೊತೆ ಧ್ರುವ ಸರ್ಜಾ ಅವರ ಸಿನಿಮಾ. ಈ ಅಪ್ಡೇಟ್ ನೋಡಿ ತುಂಬಾ ಖುಷಿ ಆಯ್ತು. ಅಫಿಷಿಯಲ್ ಆಗಿ ಎಲ್ಲೂ ಏನೂ ಬಂದಿಲ್ಲ, ಬಟ್ ಇದು ಆದ್ರೆ ನಾನು ಆಗ್ಲೇ ಹೇಳಿದ ಎಲ್ಲ ಒಪಿನಿಯನ್ಸ್ ಉಲ್ಟಾ ಆಗತ್ತೆ. ನಾವು ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದು ಆಗತ್ತೆ ಅಂತ ಅನ್ಸುತ್ತೆ. ಏನ್ ಎಕ್ಸ್ಪೆಕ್ಟೇಷನ್ ಅಂದ್ರೆ, ಅವರು ಕೂಡ ಕನ್ನಡ ಇಂಡಸ್ಟ್ರಿಯ ಸ್ಟಾರ್. ತುಂಬಾ ಜನ ಅವರ ಸಿನಿಮಾಗಳನ್ನ ನೋಡೋರು ಇದ್ದಾರೆ. ಅಂಡ್ ಈಗಿನ ಟೈಮಲ್ಲಿ ಕನ್ನಡ ಇಂಡಸ್ಟ್ರಿಲಿ ಈ ತರಹದ ಆಕ್ಟರ್ಸ್ ಅಂದ್ರೆ ಮುರಳಿ ಅವರಾಗ್ಲಿ, ಡಾಲಿ ಅವರಾಗ್ಲಿ, ಗಣೇಶ್ ಅವರಾಗ್ಲಿ, ಹೀಗೆ ಇವರ ಸಿನಿಮಾಗಳು ಚೆನ್ನಾಗಿದೆ ಅಂತ ಗೊತ್ತಾದ್ರೆ ಸಿನಿಮಾ ಜಾಸ್ತಿ ರೀಚ್ ಆಗ್ಬಿಡುತ್ತೆ. ರೂರಲ್ ಆಡಿಯನ್ಸ್ ಬಂದು ಸಿನಿಮಾನ ನೋಡ್ತಾರೆ. ಸಿಂಗಲ್ ಸ್ಕ್ರೀನ್ಸ್ಗೆ ತುಂಬಾ ಹೆಲ್ಪ್ ಆಗತ್ತೆ. 4 years ಟೈಮ್ ತಗೊಂಡು ಚಾರ್ಲಿ ಸಿನಿಮಾ ಮಾಡಿ ಕಿರಣ್ ರಾಜ್ ಅವರು ಅವರ ಪೊಟೆನ್ಷಿಯಲ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಜನಗಳಿಗೆ ಗೊತ್ತಿರೋ ಸ್ಟಾರ್ಗೆ ಈ ತರ ಒಳ್ಳೆ ಡೈರೆಕ್ಟರ್ಸ್ ಕೊಲಾಬರೇಟ್ ಆದ್ರೆ ಒಳ್ಳೆ ಸಿನಿಮಾಗಳು ಬರ್ತವೆ. 2 ಒಳ್ಳೆ ಸಿನಿಮಾ ಮಾಡಿದ ರಾಮೇನಹಳ್ಳಿ ಜಗನ್ನಾಥ್ ಅವರು ಕೂಡ ಈಗ ಗಣೇಶ್ ಅವರಿಗೆ ಸಿನಿಮಾ ಮಾಡ್ತಾ ಇದ್ದಾರೆ. ಈ ತರ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ಸೊ ದ ಹೋಲ್ ಇಂಟೆನ್ಷನ್ ಆಫ್ ದ ವಿಡಿಯೋ ಈಸ್, ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಗಳ ಕೊರತೆ ಇದೆ. ಸೊ ಇಂಥ ಟೈಮ್ ಅಲ್ಲಿ ಆಲ್ರೆಡಿ ರೀಚ್ ಆಗಿರೋ ಸ್ಟಾರ್ ಗಳಿಂದ ಕಾನ್ಸ್ಟೆಂಟ್ ಆಗಿ ಸಿನಿಮಾಗಳು ಬಂದ್ರೆ, ಒಳ್ಳೆ ಸಿನಿಮಾಗಳು ಬಂದ್ರೆ ಆಡಿಯನ್ಸ್ಗೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಸೊ ಇದಾಗಿದೆ ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ ತಿಳಿಸಿ, ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ನ ನೋಡಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇವನಿ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೆಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.